ಯುಹೂ ಹಾಯ್ ಹಲೋ ನಮಸ್ಕಾರ ಬಂಧುಗಳೇ, ನನ್ನ ಭಗಿನಿಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಇವತ್ತಿನ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯಶಸ್ ವ್ಲಾಗ್ಸ್ ಗಾಯ್ಸ್. ಸೊ ಒಂದ್ ನಿಮಿಷ ಗಾಯ್ಸ್, ನಜ್ಜಿ ಟ್ರಾಫಿಕ್ ಯಾವ ರೇಂಜ್ ಅಲ್ಲಿ ಫ್ರಸ್ಟ್ರೇಟ್ ಮಾಡುತ್ತೆ ಅಂದ್ರೆ ಮನುಷ್ಯನ ಕಾನ್ಸಂಟ್ರೇಟ್ ಅಲ್ಲಿ ಮಾಡ್ಬೇಕು. ಆಕ್ಚುಲಿ ವ್ಲಾಗ್ ಮಾಡಂಗಿಲ್ಲ, ಗಾಡಿ ಓಡಿಸ್ಬೇಕಾರೆ. ಬಟ್ ಆದ್ರೂ ಐ ಆಮ್ ಎ ವೆಲ್ ನೋನ್ ಎಕ್ಸ್ಪೀರಿಯನ್ಸ್ ಡ್ರೈವರ್, ಐ ಕ್ಯಾನ್ ಮ್ಯಾನೇಜ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ ಗೈಸ್? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಒಂದ್ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆ ಕುತ್ಕೊಂಡು. ಅದಕ್ಕೇನಾದ್ರು ಸೊಲ್ಯೂಷನ್ ಇದ್ರೆ ನಾನು ಕೊಡ್ತೀನಿ. ಸೊ ಇವತ್ತಿನ ನನ್ನ ಡೈಲಿ ವ್ಲಾಗ್ ಈ ರೀತಿ ಸ್ಟಾರ್ಟ್ ಆಗಿದೆ. ಸೊ ನಾನು ಇವಾಗ 1:30 ಲಾಗಿನ್ ಹೋಗ್ತಾ ಇದ್ದೀನಿ. ಆಕ್ಚುಲಿ ನಾನು ಬೆಳಿಗ್ಗೆ 7 o'clock ಲಾಗಿನ್ ಮಾಡಬೇಕಾಗಿತ್ತು, ಆಗ್ಲಿಲ್ಲ. ಕಾರಣಾಂತರಗಳಿಂದ, ಅಂದ್ರೆ ಸ್ವಲ್ಪ ಲೊಕೇಶನ್ ಪ್ರಾಬ್ಲಮ್ ಆಗಿತ್ತು. ಅದರಿಂದ ನಾನು ರಿಸ್ಕ್ ತಗೊಂಡು ಮತ್ತೆ ಅಷ್ಟು ದೂರ ಹೋಗಿ ಮಾಡಷ್ಟು ಪೇಷನ್ಸ್ ಇರ್ಲಿಲ್ಲ, ಇನ್ನೊಂದು ನಿದ್ದೆ ಸಾಕಾಗಿರ್ಲಿಲ್ಲ ಸ್ವಲ್ಪ. ಅದಕ್ಕೋಸ್ಕರ ನಾನೇ ಕ್ವಿಟ್ ಮಾಡಿದೆ. ಸೊ ಇವಾಗ 1:30 ಲಾಗಿನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ಎಂಪ್ಲಾಯ್ನ ಪಿಕಪ್ ಮಾಡಕ್ಕೆ ಮಲ್ಲೇಶ್ವರಂ ಮಿಲ್ಕ್ ಕಾಲೋನಿ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡ್ಕೊಂಡು ಹೋಗುವ ಬನ್ನಿ ಗಾಯ್ಸ್. ಸ್ಟೇ ಟ್ಯೂನ್, ವೇಟ್ ಅಂಡ್ ವಾಚ್ ಫಾರ್ ನೆಕ್ಸ್ಟ್ ಬೈಟ್, ಏನೇನ್ ಬರುತ್ತೆ. ನಾನಂತೂ ನನ್ನ ಹೊಸ ದಿನ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಕ್ಯೂರಿಯಸ್ ಆಗಿರ್ತೀನಿ. ಏನೇನ್ ಆಗ್ಬಹುದು, ಏನೇನ್ ಆಗುತ್ತೆ ಗೈಸ್. ಕಷ್ಟನ ಸುಖನೂ ಎಂಜಾಯ್ ಮಾಡ್ತಾ ಇರ್ತೀನಿ ಗೈಸ್ ನನ್ನ ಲೈಫ್ ನ. ಏನಾದ್ರು ಅನ್ಕೊಳ್ಳಿ, ಒಂದ್ ದುಃಖ ಬರ್ಲಿ, ಕಷ್ಟ ಬರ್ಲಿ, ಖುಷಿ ಬರ್ಲಿ, ಏನೇ ಇದ್ರು ನಮ್ಗೆ ಮನುಷ್ಯನಿಗೆ ಬರೋದು. ಅದನ್ನ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಸೊ ಇರೋದೊಂದ್ ಜೀವನ ಗೈಸ್, ಅದನ್ನ ನನ್ನ ಅಜ್ಜಿ ಬಿಂದಾಸಾಗಿ ಜೀವನ ಕಳಿಬೇಕು. ಆದ್ರೆ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಗೈಸ್, ಅದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕು. ಬನ್ನಿ ಗೈಸ್, ಅದನ್ನ ಇಟ್ಕೊಂಡು ಇವತ್ತಿನ ವ್ಲಾಗ್ ನ ಫುಲ್ ಜೋಶ್ ಅಲ್ಲಿ, ಥ್ರಿಲ್ಲಿಂಗ್ ಅಲ್ಲಿ ಅಲ್ಲಿ ಹೋದ್ಮೇಲೆ ನೋಡುವ ಏನೇನಾಗುತ್ತೆ ಅಂತ. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಇವತ್ತು ಏನೇನು ಅಂತ. ನಾನೇನೋ ಒಂದು ಸ್ಕೆಚ್ ಹಾಕೊಂಡ್ ಬಂದಿದ್ದೀನಿ, ಅದನ್ನ ಮಾಡುವ ಇವತ್ತು. ಬನ್ನಿ ಗೈಸ್, ಸ್ಟೇ ಟ್ಯೂನ್. ಗೈಸ್, ಇದ್ರಲ್ಲಿ ಮೇಜರ್ ತಲೆನೋವು ಏನ್ ಗೊತ್ತಾ? ಪಾಯಿಂಟ್ ಬಂದು ಕಾಯ್ಬೇಕು, ಎಂಪ್ಲಾಯ್ಗಳೇ ಬಂದಿರಲ್ಲ. ಇನ್ನೊಂದ್ ಏನಂದ್ರೆ, ನಾವು ಬೇಗ ಬಂದಿರ್ತೀವಿ, ಎಂಪ್ಲಾಯ್ ಬೇಗ ಬಂದಿರಲ್ಲ. ಆದ್ರೂ ಲೇಟ್ ಲಾಗಿನ್ ಬರೋದು ನಮ್ಗೇನೆ, ಅದಕ್ ಮೇಲೆ ಫೈನ್ ಬೀಳೋದು ನಮ್ಗೇನೆ. ಎಂಪ್ಲಾಯ್ ಮಾಡೋ ತಪ್ಪಿಗೆ ನಾವ್ ಯಾಕಪ್ಪ ಫೈನ್ ಕಟ್ಟಬೇಕು? ಗೈಸ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ವೈ ಡೋಂಟ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್? ಇದರಿಂದ ನಮಗ್ ಪ್ರಾಬ್ಲಮ್ ಆಗತ್ತೆ. ನಾವು ದುಡಿಯೋದೇ 800-900 ರೂಪಾಯಿ ಗುರು ಒಂದ್ ಟ್ರಿಪ್ಗೆ. ಅದ್ರಲ್ಲೂ ನೀವು 500-600 ರೂಪಾಯಿ ಫೈನ್ ಹಾಕ್ಬಿಟ್ರೆ ಏನ್ ತಿನ್ನ? CNG ರೇಟ್ ಬೇರೆ 100 ರೂಪಾಯಿ, 78 ರೂಪಾಯಿ ಆಗೈತೆ. ಸಾರಿ, 98 ರೂಪಾಯಿ ಆಗೈತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೈಸ್. ಇದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡಿ, ಅದ್ರ ಏನಾಗುತ್ತೆ ಸ್ವಲ್ಪ ಫಿಗರ್ ಔಟ್ ಮಾಡಿ ಗೈಸ್, ಪ್ಲೀಸ್. ಗೈಸ್, ಫೈನಲಿ ಅರೈವ್ ಟು ಡೆಸ್ಟಿನೇಷನ್ ಗೈಸ್. ಗಾಯ್ಸ್, ಸುಮಾರು 2 ಗಂಟೆ 3 ಗಂಟೆ ನಂತರ ಇವಾಗ ಹಾಕಿದ್ದಾರೆ. 4 ಗಂಟೆ ಲಾಗಿನ್ ಆಗ್ತೀನಿ ಅನ್ಬಿಟ್ಟು ಇವಾಗ ನೋಡಿದ್ರೆ 4:15 ಲಾಗೌಟ್ ಹಾಕಿದ್ದಾರೆ. ಸೊ ವಿಜಯನಗರ ಹಾಕಿದ್ದಾನೆ. ಹೋಗೋಣ ಗೈಸ್, ಹೋಗ್ಬಿಟ್ಟು ಎಂಪ್ಲಾಯ್ಸ್ನ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್. ಗಾಯ್ಸ್, ಎಂಪ್ಲಾಯೀಸ್ ನೆಲ್ಲ ಫುಲ್ ಡ್ರಾಪ್ ಮಾಡಾಯ್ತು. ಬೇಗ ಬಂದ್ಬಿಟ್ಟೆ. ಆಕ್ಚುಲಿ ನಾನು 6 ಗಂಟೆ 6:15 ಆಗುತ್ತೆ ಅನ್ಕೊಂಡಿದ್ದೆ ಟ್ರಾಫಿಕ್ಗೆ. ಬೇಗ ಬಂದ್ಬಿಟ್ಟೆ, ಡ್ರಾಪ್ ಮಾಡಿ ಎಲ್ಲರಿಗೂ ಅವ್ರ ಮನೆ ಬಿಸಾಕ್ಬಿಟ್ಟವ. ಗೈಸ್, ವಿಜಯನಗರಕ್ಕೆ ಬಂದಿದ್ದೀನಿ ಗೈಸ್. ವಿಜಯನಗರ ಫ್ಲೈಓವರ್ ಸ್ವಲ್ಪ ಕಾಲ್ ಸಿಕ್ಕಾಪಟ್ಟೆ ನೋತಾಯ್ತು ಅಂದ್ಬಿಟ್ಟು ಸೈಡ್ ಹಾಕೊಂಡು ನೆಮ್ಮದಿಯಾಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ. ನಿದ್ದೆ ಇಳಿತಾ ಇತ್ತು ಸ್ವಲ್ಪ ಲೈಟ್ ಆಗಿ. ಒಂದು half an hour ಪವರ್ ನ್ಯಾಪ್ ಮಾಡ್ಕೊಂಡು ಹಂಗೆ ಈ ಕಡೆಯಿಂದಾನೆ ಮತ್ತೆ ಡ್ಯೂಟಿ ಹಾಕ್ತಾರೆ. ಹೋಗೋಣ ಗೈಸ್. ಹೊಟ್ಟೆ ಸಿಗದೆ, ಬಟ್ ಆದ್ರೆ ನಿದ್ದೆ ಇಂಪಾರ್ಟೆಂಟ್. ನಿದ್ದೆ ಇಲ್ಲ ಅಂದ್ರೆ ಬೇರೆ ಏನೋ ಕೆಲಸ ಆಗಲ್ಲ. ಊಟನೂ ಮಾಡ್ತೀನಿ, ನೋಡೋಣ ಗ್ಯಾಪ್ ಅಲ್ಲಿ ಊಟ ಮಾಡ್ಬಿಟ್ಟು ಮಾಡ್ಕೊಳ್ಳೋಣ. ಬಟ್ ಅಲ್ಲಿ ಇವಾಗ 5 ನಿಮಿಷ ಆದ್ರೂ ನಾನು ಕಣ್ಮುಚ್ಕೊಳ್ತೀನಿ, ಅಂದ್ರೆ ತುಂಬಾ ತಲೆ ಕೂಡ ನೋಡ್ತಾ ಇದೆ, ಕಾಲ್ ಕೂಡ ನೋಡ್ತಾ ಇದೆ. ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಗೈಸ್, ಪವರ್ ನ್ಯಾಪ್ ಮುಗಿಸ್ಕೊಂಡು ಎದ್ದಿ ಏನ್ ಮಾಡಿದೆ ಅಂದ್ರೆ, ನಿದ್ದೆ ಅಂತೂ ಮಾಡಕ್ ಆಗಿಲ್ಲ. ಯಾಕಂದ್ರೆ ರೋಡಲ್ಲಿ ಗಾಡಿ ಹಾಕೊಂಡಿದ್ದೆ, ಸಿಕ್ಕಾಪಟ್ಟೆ ಕವ 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 ಸೌಂಡು. ಸೊ ಅದರಿಂದ ನಿನ್ನೆ ವ್ಲಾಗ್ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ಕುತ್ಕೊಂಡು. ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ, ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಅಂತ ಹೋಗ್ಬಿಟ್ಟು ಲೇಸ್ ತಗೊಂಡ್ಬಂದೆ ಗೈಸ್. ಇದು ಲೇಸು ಚಿಪ್ಸ್, ಹಾಟ್ ಚಿಪ್ಸ್ ಎಲ್ಲ ತಗೊಂಡ್ಬಂದಿದ್ದು. 100 ಗ್ರಾಮ್ ನಾನ್ ತಗೊಳ್ಳೋ ಪ್ರಕಾರ 40 ರೂಪಾಯಿ. ಇವನು 60 ರೂಪಾಯಿ ತಗೊಂಡ. ಒಂಚೂರು ಚೆನ್ನಾಗಿಲ್ಲ. ಎಣ್ಣೆ ವಾಸನೆ ಅಂದ್ರೆ ವಾಸನೆ, ತಿನ್ನಕ್ ಆಗ್ತಾ ಇಲ್ಲ. ಅವಾಗಿಂದ ಹೊಟ್ಟೆ ಎಲ್ಲ ಕಲಿಸ್ದಂಗ್ ಆಗ್ತಾ ಇದೆ. ಸೊ ಎಡಿಟಿಂಗ್ ಒಂದು 85% ಆಯ್ತು. ಅಷ್ಟ್ರೊಳಗಡೆ ಕಾಲ್ ಮಾಡಿದ್ರು, ಲಾಗಿನ್ ಹಾಕಿದೀನಿ ಅಣ್ಣ, ಹೋಗಿ ಅಣ್ಣ ಅಂತ. ಅದಕ್ಕೆ ಹೋಗ್ತಾ ಇದೀನಿ ಗೈಸ್. ಇವಾಗ ವಿಜಯನಗರದಲ್ಲಿ ಇದ್ದೆ ಇಷ್ಟೊಂದು ಗಂಟೆ. ಇವಾಗ ಕತ್ರಗೊಪ್ಪೆ ಹಾಕಿದಾನೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತ ಎಂಪ್ಲಾಯ್ನ ಪಿಕ್ ಮಾಡಕ್ಕೆ. ಇವಾಗ ನಮ್ ಪೇಷನ್ಸ್ ಲೆವೆಲ್ ಯಾವ ರೀತಿ ಚೆಕ್ ಮಾಡ್ತಾರೋ ಗೊತ್ತಾ? ಆದ್ರೂ ನಗಾಡ್ಕೊಂಡು ನಾನೇ ಫ್ರಸ್ಟ್ರೇಷನ್ ಎಲ್ಲ, ಏನಾಗಿಲ್ಲ ಅಲಿಸ್ವಿಲ್ಲ ಅನ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀನಿ. ಇನ್ನೇನು ಮಾಡಕ್ಕಾಗಲ್ಲ. ಬಂಡವಾಳ ಹಾಕಿರೋರು ಗೊತ್ತು ಅದ್ರ ಕಷ್ಟ ನೋವು ಅಲ್ವೇ. ಬನ್ನಿ ಗೈಸ್, ಇವಾಗ 10 ಗಂಟೆ ಲಾಗಿನ್ ಹೋಗ್ತಾ ಇರೋದು. ಟೈಮ್ ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. 9:10 ಪಿಕಪ್. 9 ಕಿಲೋಮೀಟರ್ಗೆ 10 ನಿಮಿಷ ತೋರಿಸ್ತಾ ಇದೆ. ಅದ್ ನಮ್ಮ ಪ್ರಾಣಿಗಳು ಹೋಗಕ್ ಆಗಲ್ಲ. ಮ್ಯಾಪ್ ಇಸ್ ಒನ್ ಆಫ್ ದಿ ಏನಂತಾರೆ, ನಂಬಕ್ಕೆ ಆಗದೆ ಇರುವಂತ ಒಂದು ಗೂಗಲ್ ಮ್ಯಾಪ್ ಬ್ಯಾಂಗ್ಳೂರಲ್ಲಿ ಮಾತ್ರ ರೋಡ್ ಇರುತ್ತೆ ಅಂತ ತೋರಿಸ್ತಾ ಇರುತ್ತೆ. ಆದ್ರೆ ರೋಡೇ ಇರಲ್ಲ ಗೈಸ್ ಅಲ್ಲಿ.
ನಂಬ್ಕೊಂಡು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ಮ್ಯಾಪ್ನ. ಸೊ 100 ಅಲ್ಲಿ ಒಂದು 90% ಮ್ಯಾಪ್ ಓಕೆ, 10% ಮಾತ್ರ ನಿಜವಾಗ್ಲೂ ಹಳ್ಳಕ್ ತಳ್ಬಿಡುತ್ತೆ ನಮ್ನ. ಹುಷಾರಾಗಿ ನೋಡ್ಕೊಂಡು ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕೇಳ್ಕೊಂಡು ನೋಡಿ, ಗೂಗಲ್ ಮ್ಯಾಪ್ ನ ನಂಬ್ಕೊಂಡ್ಬಿಡಿ ಅಷ್ಟೊಂದು ಜಾಸ್ತಿ. ಬಟ್ ಆಲ್ಸೋ ಫೈನ್, ಅದರಿಂದನೇ ಎಷ್ಟೊಂದು ಜನರು ಹೊಟ್ಟೆಪಾಡ್ ನಡೀತಿದೆ ಗೂಗಲ್ ಮ್ಯಾಪ್ ಅಲ್ಲೇ. ಓಲಾ ಊಬರ್ ಡ್ರೈವರ್ಸ್ ಎಲ್ಲ ಅದ್ರ ಇಲ್ದೆ ಒಂದ್ ದಿವಸಕ್ಕೂ ಆ ಮ್ಯಾಪ್ ಇಲ್ದೆ ಓಡಾಡೋದೇ ಇಲ್ಲ. ಅವರು ಬೇಕೇ ಬೇಕು. ನಾವಾದ್ರೆ ಓಡಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನಾವು ಒಂದ್ಸತಿ ಮ್ಯಾಪ್ ಓಪನ್ ಮಾಡಿ ನೋಡ್ಬಿಟ್ರೆ ಯಾವ ಏರಿಯಾ ಅಂತ ಮತ್ತೆ ಮ್ಯಾಪೇ ಹಾಕೊಳಲ್ಲ, ಡೈರೆಕ್ಟ್ ಹೋಗ್ತಾ ಇರೋದೇ ಅಲ್ಲಿ ಹೋಗಿ ನಿಲ್ಸ್ಬಿಟ್ಟು ಕಾಲ್ ಮಾಡೋದು ಎಂಪ್ಲಾಯಿಗೆ ಅಷ್ಟೇ. ಓಕೆ ಗೈಸ್, ಇವಾಗ ಎಂಪ್ಲಾಯಿನ ಪಿಕ್ ಮಾಡ್ಕೊಂಡು ಆಫೀಸ್ಗೆ ಹೋಗೋಣ. ಎಂಪ್ಲಾಯ್ ಇದ್ದಾಗ ವಿಡಿಯೋ ಮಾಡ್ಬೋದು, ಬಟ್ ಆದ್ರೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ನನ್ನ ಮಕ್ಳು. ಸುಮ್ನೆ ಕಿರಿಕು, ಯಾಕೆ ಬೇಕು, ಕೊಚ್ಚೆ ಮೇಲೆ ನಾವೇ ಕಲ್ಲ ಹಾಕೊಂಡಂಗ್ ಆಗ್ಬಿಡುತ್ತೆ ಅನ್ಬಿಟ್ಟು ಸುಮ್ನೆ ಇದೀನಿ. ಓಕೆ ಗೈಸ್, ಬನ್ನಿ ಹೋಗೋಣ. ಸೊ ಓಕೆ ಗೈಸ್, ಇವಾಗ 10:30 ಲಾಗಿನ್ ಮಾಡಿ ಮುಗೀತು. ಸೊ ನಮ್ ಬೆಟಾಲಿಯನ್ ಬಂದ್ ಎಲ್ಲ ಇಲ್ಲೇ ಕೂತವ್ರೆ. ಈ ವ್ಯಕ್ತಿ ಮುಂದೆ ಇಲ್ಲೊಬ್ರು ಕೂತವ್ರೆ. ಇವ್ರು ಹೊಸ ವ್ಯಕ್ತಿ, ನನಗೆ ಗೊತ್ತಿಲ್ಲ. ಸಾರಿ ಬ್ರದರ್, ಇವ್ರು ಬಂದು ನನಗೆ ಕಾಲ್ ಮಾಡ್ತಾರೆ ಡ್ಯೂಟಿ ಮಾಡ್ಬೇಕಾರೆ. ನಾನು ಸಿಗಾಕೊಂಡ್ಬಿಟ್ಟಿರ್ತೀನಿ ಚಿಕ್ಕ ರೋಡಲ್ಲಿ, ಬೆಳಂದೂರ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಂತ. ಇವ್ರು ನನ್ನ ಗಾಡಿ ಹೊಡ್ಕೊಂಡು ಹೋಗಿದ್ರಂತೆ. ಯಾವ ಗಾಡಿ ಹೊಡ್ಕೊಂಡು ಹೋಗಿದ್ರಿ ಏನ್ರಿ ಇವಾಗ? ಹೇಳಿಲ್ಲ ಅವರು, ನನ್ನ ನಂಬರ್ ಇರ್ಲಿಲ್ಲ, ಇರ್ಲಿಲ್ಲ, ಹಂಗಾಗಿ ಮಾಡಿದ್ರೆ. ನಮ್ ಹುಲಿ ಬರ್ತಾವ್ರೆ ಇದೊಂಥರ ಮರಿ ಹುಲಿ, ನಮ್ ರೆಜಿಲಿಟಿ ಹುಲಿ ಸೀನಿಯರ್. ಗರ್ಜಿಸಿ ಒಂದ್ಸತಿ. ಇಲ್ಲ ಬ್ರೋ, ಹುಲಿದೆಲ್ಲ ಪಂಜರ ಕಿತ್ತೋಗ್ಬಿಟ್ಟಿದೆ. ಸೂಪ್ ಇಲ್ಲ, ಕಾಯ್ದಾಗ್ಬಿಟ್ಟೈತಾ? ಹುಲಿದೆಲ್ಲ ಪಂಜರ ಕಿತ್ತ ಹುಲಿ. ಸೊ ಓಕೆ ಗೈಸ್, ಇವಾಗ ನೆಕ್ಸ್ಟ್ 10:30 ಲಾಗೌಟ್ ಆಗ್ತಾನೆ. ನೆಕ್ಸ್ಟ್ ಅದ್ ಮಾಡ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗೈಸ್ ನಿನ್ನೆ ಮಾತ್ರ ಸಿಕ್ಕಾಪಟ್ಟೆ ಭಯಂಕರ ತಲೆನೋವಿತ್ತು, ಸ್ವಲ್ಪ ಹುಷಾರು ಇರ್ಲಿಲ್ಲ ನಂಗೆ. ಹೆಲ್ತ್ ಸಿಕ್ಕಾಪಟ್ಟೆ ಕೈ ಕೊಟ್ಬಿಟ್ಟಿತ್ತು, ವಿಡಿಯೋ ಮಾಡಕ್ಕಾಗಿಲ್ಲ. ಹಂಗೆ ನಮ್ಗೆ ಇವರು ಟ್ರಾವೆಲ್ಸ್ ಅವರನ್ನು ಕೈ ಕೊಟ್ಬಿಟ್ರು, ಡ್ಯೂಟಿಗಳು ಹಾಕಿಲ್ಲ ಗೈಸ್. ನಿನ್ನೆ 1:30ಗೆ ವಾಪಸ್ ಮನೆ ಹತ್ರ ಬಂದ್ಬಿಟ್ಟೆವ್ ನಾನು. ಕತ್ಲಲ್ಲಿ ಮತ್ತೆ ಲೈಟಿಂಗು ಇರ್ಲಿಲ್ಲ, ಫುಟೇಜ್ ಚೆನ್ನಾಗಿ ಬರಲ್ಲ. ಮತ್ತೆ ಕಾರಲ್ಲೇ ಎಷ್ಟು ವಿಡಿಯೋ ಮಾಡೋದು, ಇವಾಗ್ಲೂ ಕಾರಲ್ಲೇ ಮಾಡ್ತಾ ಇದೀನಿ ಅಂತ ಅನ್ಕೊಂಡ್ಬಿಟ್ರಿ. ಇವಾಗ ಡ್ಯೂಟಿಗೆ ನನ್ನ ಫ್ರೆಂಡ್ ಹೋಗ್ತಾ ಇದ್ದಾನೆ, ನಮ್ಮ ಮಚ್ಚ ಹೋಗ್ತಾ ಇದ್ದಾನೆ. ಸೊ ಅದರಿಂದ ಇವಾಗ CNG ಹಾಕ್ಸ್ಬಿಟ್ಟು ಕಾರ್ ಅವನು ಕೊಡೋಣ ಅಂತ ಹೋಗ್ತಾ ಇದೀನಿ. ನೆಕ್ಸ್ಟ್ ಅವ್ನು ಬರ್ತಾನೆ, ಅವನು ಕಾರ್ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನಮ್ಮ ಕುಚಿಕ್ಕು, ನೀವು ನೋಡಿರ್ತೀರಾ ಅನ್ನೋ, ನೋಡಿರಲ್ಲ ಗೊತ್ತಿಲ್ಲ, ನಮ್ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಅನ್ಸುತ್ತೆ ಅವನು. ಬನ್ನಿ ಗೈಸ್ ನೋಡೋಣ. ಅವನು ಕಾರ್ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಇವತ್ತೇನ್ ಮಾಡ್ಬೋದು ಕಂಟೆಂಟ್ ಯೋಚನೆ ಮಾಡ್ತಾ ಇದೀನಿ ಗೈಸ್. ವಿಲ್ ಮೇಕ್ ಸಮಥಿಂಗ್ ಡಿಫ್ರೆಂಟ್, ಏನಂತೀರಾ? ವೆಯ್ಟ್ ಮಾಡಿ. ಏನೋ ನಮ್ಮ ಅದೃಷ್ಟ ಚೆನ್ನಾಗಿದ್ಯೇನೋ, CNG ಬಂಕಲ್ ಬರೀ 2 ಗಾಡಿ ಇದೆ. ಫುಲ್ ಖುಷಿ ಆಗೋಯ್ತು ನನಗಂತೂ. ಡ್ಯೂಟಿ ಬೇರೆ ಇವಾಗ ಮತ್ತೆ 11 ಗಂಟೆ ಪಾಯಿಂಟ್ ಹಾಕಿರ್ತಾನೆ, 11:20ಗೆಲ್ಲ ಪಾಯಿಂಟ್ ಇರುತ್ತೆ. ಸೊ ಇಲ್ಲಿಂದ ಮ್ಯಾಕ್ಸಿಮಮ್ 6 to 7 ಕಿಲೋಮೀಟರ್ಸ್ ಹೋಗ್ಬೇಕು. ಸೊ ಲೇಟ್ ಆಗ್ಬಿಡುತ್ತೆ. ಈಗ ಆಲ್ರೆಡಿ 10:30, ಇನ್ನೊಂದು ಹಾಫ್ ಅನ್ ಅವರ್ ಒಳಗಡೆ ಅಲ್ಲಿ ಇರ್ಬೇಕು, ರೀಚ್ ಆಗಿರ್ಬೇಕು. 15 ಮಿನಿಟ್ಸ್ ಮುಂಚೆನೇ ಇರಬೇಕು ಪಾಯಿಂಟ್ ಅಲ್ಲಿ. ಇಲ್ಲ ಅಂದ್ರೆ ಅದಕ್ಕೂ ಫೈನು ಗಾಯ್ಸ್. ನಾವ್ ಏನೇ ಸ್ಪೀಡ್ ಆಗೋದ್ರು ಫೈನು, ಸ್ಲೋ ಆಗಿ ಬಂದ್ರು ಫೈನು, ಲೇಟ್ ಆಗೋದ್ರು ಫೈನು. ಬೇಗ ಹೋದ್ರೆ ನಿನ್ ಇಷ್ಟ, ಅದ್ ಹೆಂಗ್ ಬೇಗ ಹೋಗ್ಬಿಡುತ್ತೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಅಲ್ವಾ? ಹಿಂಗೆ ಯಾವ ರೇಂಜ್ ರೂಲ್ಸ್ ಮಾಡೋ ನೋಡಿ ಕಂಪ್ನಿಲಿ. ಬೆಳಿಗ್ಗೆ ಒಂದ್ ಸೀನ್ ಆಗ್ಬಿಟ್ಟೈತೆ ಗೈಸ್. CNG ಬಂಕ್ ಹತ್ರ CNG ಹಾಕೋರ್ಗೆ ಕಾರ್ ಡ್ರೈವರ್ ಏನೋ ಬೈದ್ಬಿಟ್ಟು ಜಗಳ ಆಡ್ಬಿಟ್ಟು ಅವ್ನು ಹೋಗ್ಬಿಟ್ಟಿದಾನೆ. ಹಾಕೋರ್ ಮಾತ್ರ ಅವ್ರನ್ನ ಬೈದಿರೋದಕ್ಕೆ ನಾನು ಯಾವ ಗಾಡಿಗೂ ಗ್ಯಾಸ್ ಆಗಲ್ಲ ಅಂತ ಹಣ ತೊಟ್ಟಿ ನಿಂತ್ಕೊಂಡ್ಬಿಟ್ಟವ್ರೆ ನೋಡಿ. ನಿಮ್ಮಂತವ್ರು ಮಾಡೋ ತಪ್ಪಿಗೆ, ನಿಮ್ಮಂತ ಡ್ರೈವರ್ಗಳು ಮಾಡೋ ತಪ್ಪಿಗೆ ನಾವೆಲ್ಲ ಅನ್ಭವಿಸ್ಬೇಕಾ? ಯಾವ ರೇಂಜಿಗೆ ಏನ್ ಮಾಡಿದ ನೋಡ್ರಿ, ತೋರಿಸ್ತೀನಿ. ಸ್ವಲ್ಪ ಅಲ್ಲ ಇದು ಮಾತ್ಬಿಡ, ಸ್ವಲ್ಪ ಇದ್ರು 1 to 2 ಸೇಲ್ಸ್ ಹೇಳ್ಬಿಡ್ತಾರೆ. ಅಂದ್ರೆ ಒಬ್ಬ ಚಾಲಕ ಮೇಲೇನೆ ಹಾಕಿ ನೋಡಿ ಅಮ್ಮ ಅಲ್ವಾ ಓಡೋಗ್ಬಿಟ್ಟಿರೋದು ಗ್ಯಾಸ್ ಹಾಕಲ್ಲ ಅಂತ. ಫೈನಲ್ ಆಗ ಅಮ್ಮಂಗೆ ಏನು ಜ್ಞಾನೋದಯ ಆಯ್ತೋ, ಬುದ್ಧಿ ಬಂತೋ ಗೊತ್ತಿಲ್ಲ, ಮನೆ ಬಂದು ಏನು ಮಾತಾಡ್ದಂಗೆ ಗ್ಯಾಸ್ ಹಾಕ್ತಾವ್ರೆ. ನೆಮ್ಮದಿಯ ಗ್ಯಾಸ್ ಹಾಕ್ಬಿಟ್ರೆ ಸಾಕಪ್ಪ. ಡ್ಯೂಟಿ ಐತೆ ಗುರು, ಟೈಮ್ ಆಗಿರೋ ಟೈಮಲ್ಲಿ ಇಂಥ ಜನ ಎಲ್ಲ ತಗೊಳಕಂತಾರೆ ನಮ್ಮ ಕೈಗೆ. ಯಾಕೆ ಬೇಕು ಗುರು ನಿಮ್ಗೆ? ಸುಮ್ನೆ ಲೇಡೀಸ್ ಮೇಲೆಲ್ಲ ಏನಕ್ಕೆ ಆತರ ಮಾತಾಡಕ್ ಹೋಗ್ತೀರಾ? ಮಾತಾಡ್ರಿ, ತಪ್ಪಲ್ಲ. ಪ್ರೆಷರ್ ಇಲ್ಲ ಅಂತ ಅದು ಒಂದು ಟಾಪಿಕಾ ಭಯಕ್ಕೆ? ಅವ್ರು ಏನ್ ಮಾಡಕ್ಕಾಗತ್ತೆ ಗೊತ್ತು, ರೆಗ್ಯುಲರ್ ಆಗಿ ಪ್ರೆಷರ್ ಇರ್ಬೇಕು ಅನ್ನೋದು ಗೊತ್ತು. ಬಟ್ ಆದ್ರೆ ಗ್ಯಾಸು ಸಿಗೋದೇ ಕಷ್ಟ. ಕಿಲೋಮೀಟರ್ ಗಟ್ಲೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂತೀವಿ. ನೀವು ಹಿಂಗೆಲ್ಲ ಮಾಡ್ಬಿಟ್ರೆ ಬೇರೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗಲ್ವಾ? ಯೋಚನೆ ಮಾಡಿ ಒಂದ್ ಸ್ವಲ್ಪ. ಒಬ್ಬ ಡ್ರೈವರ್ ಆಗ್ಬಿಟ್ಟು ಮರ್ಯಾದೆಯಿಂದ ಮಾತಾಡೋದು ಕಲಿ ಫಸ್ಟು. ಅದು ಯಾವನ್ ಏನ್ ಮಾಡಿದ್ಯೋ ನನಗಂತೂ ಗೊತ್ತಿಲ್ಲ ಇಲ್ಲಿ ಗೈಸ್. ಇದು ನಾನು ಬರಕ್ ಮುಂಚೆ ಆಗಿರೋದು.
ಸಿಚುವೇಶನ್. ಪಾಪ ಲೇಡಿ ಬಂದು ಕರೆಕ್ಟಾಗಿ ಮಾತಾಡ್ತಾವ್ರೆ, ಅವ್ರ ಕೋಪದಲ್ಲಿ ಅವ್ರು ಮಾತಾಡ್ತಾವ್ರೆ. ಆಯಮ್ಮ ಏನ್ ಮಾಡಕ್ಕಾಗತ್ತೆ, ಫಸ್ಟ್ ಆಫ್ ಆಲ್ ಅವ್ರು ಹಾಕೋ ಗ್ಯಾಸ್ CNG ಹಾಕಲ್ಲ, ಅವರು ಪೆಟ್ರೋಲ್ ಡೀಸೆಲ್ ಹಾಕೋದು ಈ ಕಡೆ ಬಂದ್ಬಿಟ್ಟು. ಬಟ್ ಆದ್ರೆ ಪಾಪ ಯಾರು ಇಲ್ಲ ಅನ್ಬಿಟ್ಟು CNG ಆಗ್ತಾ ಇದ್ರಂತೆ. ಆಯಮ್ಮಂಗೆ ಹಂಗೆ ಬೈದ್ಬಿಟ್ರೆ ಯಾರು ತಾನೇ ಕೋಪ ಬರಲ್ಲ ಹೇಳಿ. ಅರ್ಥ ಮಾಡ್ಕೊಂಡು ಫಸ್ಟು ಏನಾದ್ರು ಮಾಡಕ್ ಮುಂಚೆ ಮಾತಾಡ್ರಿ. ನೀವು ಚಾಲಕರಾಗಿ ಏನೇ ಆಗ್ರಿ, ನಿಮ್ಮಿಂದ 100 ಜನರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ನೀವು ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಯೋಚನೆ ಮಾಡ್ಬಿಟ್ಟು ಮಾಡಿ. ಬನ್ನಿ ಫಸ್ಟ್ ಗ್ಯಾಸ್ ಹಾಕ್ಸ್ಕೊಳ್ಳೋಣ. ನೋಡಿ ಆಗ್ತಾವ್ರಿ ಇವ್ರೆ ಗಾಯ್ಸ್. ಇವರು ಅಪರಾಧಿ ಅಲ್ಲ, ಇವರು ನಿರಪರಾಧಿ. ಆದರೆ ಅಪರಾಧಿ ಮಾಡಿರೋ ಕೆಲಸಕ್ಕೆ ನಮಗೆಲ್ಲ ಶಿಕ್ಷೆ ಕೊಡ್ತಾ ಇರೋ ಅಪರಾಧಿ ಇವರು. ಏನೋ ಗೊತ್ತಿಲ್ಲ, ದೊಡ್ಡ ಮನಸ್ಸಿಂದ ಮತ್ತೆ ಗ್ಯಾಸ್ ಹಾಕ್ತಾವ್ರೆ ಗೈಸ್. ಅದೇ ಫ್ಲೋನಲ್ಲಿ ನಮ್ಮ ಗಾಡಿ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಂಬಿಡಿ. ಯಾಕಂದ್ರೆ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲರಿಗೂ ಇಂಪಾರ್ಟೆಂಟ್ ಅವ್ರವ್ರ ಕೆಲಸ. ನೋಡಿ ಇವನೇ ಬ್ಲ್ಯಾಕ್ ಪ್ಯಾಂಥರ್. 4 kg 30 ರೂಪಾಯಿ. ಅವಳು ಹೇಳಿದಾ? $4 kg 30 ರೂಪಾಯಿ ಅಂತ ಗೈಸ್. 30 ರೂಪಾಯಿ ಅಂತ ಕರೀತಾರೆ. ಗೈಸ್ ಇವನೇ ನನ್ನ ಪಾರ್ಟ್ನರ್ ಇನ್ ಕ್ರೈಮು. ತುಂಬಾ ಗಟ್ಟಿ ಇದ್ದಾನೆ ಗೈಸ್. ಇವನ ಹತ್ರ ಏನು ಜಾಸ್ತಿ ಆಡಕ್ಕಾಗಲ್ಲ. ಇವಾಗ ನಮ್ಮ ಮಚ್ಚ ಡ್ಯೂಟಿ ಕಂಟಿನ್ಯೂ ಮಾಡ್ತಾನೆ. ಮಚ್ಚ ಬಾಯ್ ಮಚ್ಚ. ಹುಷಾರು ಮಚ್ಚ. ಐ ಲವ್ ಯು ಮಚ್ಚ. ಟೇಕ್ ಕೇರ್. ದೋಸೆ ತಿನ್ಬಿಟ್ಟು ಬಂದ್ಬಿಟ್ಟು ಅವ್ನು ಬೆಳಿಗ್ಗೆ ನೋಡಿ ಎಷ್ಟು ಬೆಳಗಾಗ್ಬಿಟ್ಟವ್ನು ಇವತ್ತು. ಸ್ವಲ್ಪ ಇಷ್ಟು ದಿನ ಹಂಗಿದೆ, ಇಷ್ಟ ದಿನ ಕಪ್ಪಗಿದ್ದ, ಇವಾಗ ಬೆಳಗಾಗ್ಬಿಟ್ಟವ್ನೆ. 11:40 ಹೋಗೋ ಟೈಮ್ ಆಯ್ತು. ಹೋಗೋ. ಜಸ್ಟ್ 15 minutes. ಜಸ್ಟ್ 15 minutes ಅಲ್ಲ ಮಚ್ಚ, ಲೇಟ್ ಆಗುತ್ತೆ. ಹೋಗು. 15 ನಿಮಿಷ ಟ್ರಾಫಿಕ್ ಇರುತ್ತೆ ಕಣ. ನಮ್ಮ ಏರಿಯಾ ನಮಗೆ ಗೊತ್ತಿಲ್ಲ. ಓಕೆ ಅಣ್ಣ, ಹೊಡಿಬೇಡಿ ಅಣ್ಣ ನಮ್ಮನ್ನ. ಸರಿ ಬಾಯ್, ಹುಷಾರು. ಸೊ ಓಕೆ ಗೈಸ್, ಇವಾಗ ನಮ್ಮ ಗೆಳೆಯ ಸಿಕ್ಕಿದನ ಅಲ್ತಾಫ್. ಸೊ ತುಂಬಾ ದಿನಗಳ ನಂತರ, ಸುಮಾರು ಒಂದು 6 ತಿಂಗಳಾದ್ಮೇಲೆ ಸಿಕ್ಕಿರೋದು ಅಲ್ತಾಫ್ ನನ್ಗೆ. ಸೊ ಈ ಕಡೆ ಬಂದಿದ್ದ ಅಂತ ಯಾವ್ದೋ ಕೆಲ್ಸದ ಮೇಲೆ, ಹಂಗೆ ಮೀಟ್ ಮಾಡಿದ್ವಿ ಎಷ್ಟೊಂದ್ ದಿವಸ ಆದ್ಮೇಲೆ. ಅಲ್ತಾಫ್ ಹೇಗ್ ಅನಿಸ್ತಾ ಇದೆ? ಖುಷಿ ಆಗ್ತಿದೆ ಅಪ್ಪ, ಒಂದ್ 6 ತಿಂಗಳ ಆದ್ಮೇಲೆ ನೋಡ್ತಾ ಇದ್ದೀನಿ. ಖುಷಿ ಆಯ್ತು, ಅದಕ್ಕೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಗೈಸ್ ಬೆಳಿಗ್ಗೆ ನಮ್ ಫ್ರೆಂಡ್ ಡ್ಯೂಟಿಗೆ ಹೋದ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನಾನು ಇಷ್ಟೊತ್ತು ಗಂಟೆ ಬೆಳಿಗ್ಗೆಯಿಂದ ರೆಸ್ಟ್ ಮಾಡಿ. ಸೊ ಆಯ್ತು, ಎಲ್ಲ ಕತೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಲವ್ ಯು, ಟೇಕ್ ಕೇರ್. ಯಶಸ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಗೈಸ್. ಏನಾದ್ರು ಕರೆಕ್ಷನ್ಸ್ ಇದ್ರೆ ತಿಳಿಸಿ. ಓಕೆ ಬಾಯ್.